ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಒಂದೆಡೆ ದೇಶ ಪ್ರೇಮ ದೇಶಾಭಿಮಾನದ ಬಗ್ಗೆ ದೇಶವನ್ನು ಆಳುವವರು ಉದ್ದುದ್ದ ಭಾಷಣ ಬಿಗಿತಾ ಇದ್ದಾರೆ. ಇನ್ನೊಂದೆಡೆ ಪ್ರತಿ ವರ್ಷ ಭಾರತ ಬಿಟ್ಟು ಹೋಗಿ ವಿದೇಶಗಳ ಸಿಟಿಜನ್ಶಿಪ್ ಪಡೆಯುವ ಭಾರತೀಯರ ಸಂಖ್ಯೆ ತೀವ್ರವಾಗಿ ಏರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಪ್ರತಿಭಾವಂತ ಯುವ ಜನರು ಈ ದೇಶದ ಸಹವಾಸವೇ ಬೇಡ ಅನ್ನೋ ಮನೋಭಾವನೆಯನ್ನು ಹೆಚ್ಚು ಬೆಳೆಸ್ಕೊಳ್ತಾ ಇದ್ದಾರೆ. ನಾನು ಇದನ್ನು ಊಹೆ ಮಾಡಿ ಹೇಳ್ತಾ ಇಲ್ಲ. ಭಾರತ ಸರ್ಕಾರದ ಅಂಕಿ ಅಂಶಗಳೇ ಈ ವಿದ್ಯಮಾನವನ್ನು ಇತ್ತೀಚೆಗೆ ಬಯಲಿಗೆ ತಂದಿದೆ. ಪ್ರತಿ ವರ್ಷ 2 ಲಕ್ಷಕ್ಕೂ ಹೆಚ್ಚು ಭಾರತೀಯರು ತಮ್ಮ ಭಾರತೀಯ ಪಾಸ್ಪೋರ್ಟ್ ಅನ್ನು ರದ್ದು ಮಾಡ್ತಿದ್ದಾರೆ, ವಿದೇಶಗಳಿಗೆ ಹೋಗಿ ಪರ್ಮನೆಂಟ್ ಆಗಿ ನೆಲೆಸ್ತಾ ಇದ್ದಾರೆ. ಕಳೆದ 5 ವರ್ಷಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಭಾರತೀಯರು ದೇಶದ ಸಿಟಿಜನ್ಶಿಪ್ ಅಂದರೆ ಪೌರತ್ವವನ್ನು ತೊರೆದಿದ್ದಾರೆ. ಇದು ಕೇಂದ್ರ ಸರ್ಕಾರ ನೀಡಿರುವಂತಹ ಅಂಕಿಅಂಶ. ಏಕೆ ಇಷ್ಟೊಂದು ಜನ ಹೀಗೆ ನಮ್ಮ ದೇಶ ತ್ಯಜಿಸಿ ಬೇರೆ ದೇಶದ ಪ್ರಜೆಗಳಾಗ್ತಾ ಇದ್ದಾರೆ? ನಮ್ಮ ದೇಶದಲ್ಲಿ ಏನು ಕೊರತೆ ಆಗಿದೆ? ಇಲ್ಲಿಯ ವಾತಾವರಣ ಅಷ್ಟು ಹದಗೆಟ್ಟಿದೆಯಾ? ತಾಯ್ನಾಡಿನ ಮಣ್ಣಿನ ಮೋಹಕ್ಕೂ ಇವರನ್ನು ತಡೆಯಲು ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇವರಲ್ಲಿ ಹೆಚ್ಚಿನವರು ಯಾವ ದೇಶದ ಪ್ರಜೆಗಳಾಗ್ತಾ ಇದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೀನಿ. ಅದಕ್ಕೂ ಮುನ್ನ ಒಂದು ಮಾತು, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದಲ್ಲಿ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಅಂಕಿ ಅಂಶವನ್ನು ಗಮನಿಸಿದರೆ ನಿಜಕ್ಕೂ ಬಹಳ ಚಿಂತೆ ಆಗ್ತಾ ಇದೆ. ಈ ಅಂಕಿ ಅಂಶಗಳ ಪ್ರಕಾರ 2015ರಿಂದ ಈ ರೀತಿ ಭಾರತೀಯರು ದೇಶಕ್ಕೆ ಪರ್ಮನೆಂಟ್ ಆಗಿ ಟಾಟಾ ಗುಡ್ ಬೈ ಹೇಳೋದು ಜಾಸ್ತಿ ಆಗಿದೆ. 2014-15 ಅಂದಾಕ್ಷಣ ನಿಮಗೆ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದದ್ದು ನೆನಪಾಗಬಹುದು. ಮೋದಿ ಸರ್ಕಾರ ಬಂದ ಬಳಿಕ ದೇಶದ ಆರ್ಥಿಕ ಸಾಮಾಜಿಕ ಸ್ಥಿತಿ ಹದಗೆಟ್ಟಿದೆ. ಭಾರತೀಯರಲ್ಲಿ ವಿದೇಶದಲ್ಲಿ ಪರ್ಮನೆಂಟ್ ಆಗಿ ಹೋಗಿ ನೆಲೆಸೋಣ ಅನ್ನುವಂಥ ಆಲೋಚನೆ ಹೆಚ್ಚಾಗಿದೆ ಅಂತ ನೀವು ಹೇಳ್ಬೋದು. ಅದರಲ್ಲಿ ಸ್ವಲ್ಪ ಸತ್ಯಾಂಶವೂ ಇರಬಹುದು. ಆದರೆ ನಾವು ಯೋಚಿಸಬೇಕಾದದ್ದು ಅಧಿಕಾರದಲ್ಲಿ ಇರೋ ಯಾರೋ ಒಬ್ಬ ರಾಜಕಾರಣಿಯ ಬಗ್ಗೆ ಅಲ್ಲ, ನಾವು ದೇಶದ ಬಗ್ಗೆ ಯೋಚಿಸಬೇಕಾಗಿದೆ. ಪ್ರಧಾನಿ ಹುದ್ದೆ ಏನು ಪರ್ಮನೆಂಟ್ ಅಲ್ಲ. ಪ್ರಧಾನಿ ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಅಧಿಕಾರದಲ್ಲಿರೋ ವ್ಯಕ್ತಿಗಳಿಗಿಂತ ನಮಗೆ ದೇಶ ಮುಖ್ಯ ಆಗಬೇಕು. ಈ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ನಾವು ಯೋಚಿಸಬೇಕು. ಇರಲಿ, ಮೊದಲು ಕೆಲವು ಅಂಕಿ ಅಂಶಗಳನ್ನು ನೋಡೋಣ. 2014ಕ್ಕೂ ಮುನ್ನ ಪ್ರತಿ ವರ್ಷ ಸರಾಸರಿ ಪರ್ಮನೆಂಟ್ ವಲಸೆ ಹೋಗುವವರ ಸಂಖ್ಯೆ 1 ಲಕ್ಷ ದಾಟ್ತಾ ಇರಲಿಲ್ಲ. 2020ರ ವೇಳೆಗೆ ಇದು ಸರಾಸರಿ 1.4 ಲಕ್ಷಕ್ಕೆ ಏರಿದೆ. ಆದರೆ 2020ರ ನಂತರ ಬಹಳ ವೇಗವಾಗಿ ಈ ಪರ್ಮನೆಂಟ್ ಗುಳೆ ಹೆಚ್ಚಾಗ್ತಾ ಇದೆ. 2022ರಲ್ಲಿ ಅತ್ಯಧಿಕ 2.26 ಲಕ್ಷ ಭಾರತೀಯರು ದೇಶವನ್ನು ತೊರೆದು ಹೋಗಿದ್ದಾರೆ. ಬೇರೆ ಬೇರೆ ದೇಶಗಳ ಪ್ರಜೆಗಳಾಗಿ ಅಲ್ಲಿ ವಾಸಿಸ್ತಾ ಇದ್ದಾರೆ. 2023ರಲ್ಲಿ 2.16 ಲಕ್ಷ ಜನ, 2024ರಲ್ಲಿ 2.06 ಲಕ್ಷ ಜನ ಭಾರತದ ಪಾಸ್ಪೋರ್ಟ್ ಅನ್ನು ಮರಳಿಸಿ ವಿದೇಶಗಳಲ್ಲಿ ಹೋಗಿ ನೆಲೆಸಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಒಟ್ಟು 10 ಲಕ್ಷ ಭಾರತೀಯರು ಈ ದೇಶದ ಸಹವಾಸವೇ ಬೇಡ ಅಂತ ನಿರ್ಧರಿಸಿ ವಿದೇಶಗಳಲ್ಲಿ ಪರ್ಮನೆಂಟ್ ಆಗಿ ನೆಲೆಸಿದ್ದಾರೆ. ಹೀಗೆ ದೇಶದ ಪಾಸ್ಪೋರ್ಟೇ ಬೇಡ ಅಂತ ತ್ಯಜಿಸಿ ಹೋದವರಲ್ಲಿ ಅತ್ಯಧಿಕ ಭಾರತೀಯರು ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ. 2018ರ ಬಳಿಕದ ಲೆಕ್ಕ ನೋಡಿದರೆ ಕಳೆದ 8 ವರ್ಷಗಳಲ್ಲಿ ಸುಮಾರು 3 ಲಕ್ಷ ಭಾರತೀಯರು ಅಮೆರಿಕನ್ನರಾಗಿದ್ದಾರೆ. ಕೆನಡಾ, ಆಸ್ಟ್ರೇಲಿಯಾ ಮತ್ತು ಬ್ರಿಟನ್ ಹೀಗೆ ಪರ್ಮನೆಂಟ್ ಆಗಿ ದೇಶ ತ್ಯಜಿಸಿ ಹೋದವರ ಅಚ್ಚುಮೆಚ್ಚಿನ ದೇಶಗಳಾಗಿವೆ. ಇತ್ತೀಚೆಗೆ ಜರ್ಮನಿಯಲ್ಲಿ ಹೋಗಿ ನೆಲೆಸುವವರಂಥ ಸಂಖ್ಯೆ ಕೂಡ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಇದಕ್ಕೆ ಏನು ಕಾರಣ ಅನ್ನೋದನ್ನು ಭಾರತ ಸರ್ಕಾರ ಗುರುತಿಸಿದೆ. ಮೊದಲನೆಯ ಅಂಶ ಉತ್ತಮ ಜೀವನ ಮಟ್ಟ ಮತ್ತು ಉತ್ತಮ ಸಂಬಳ. IT, ಮೆಡಿಸಿನ್ ಮತ್ತು ಇಂಜಿನಿಯರಿಂಗ್ ಪದವೀಧರರು ಹೆಚ್ಚಾಗಿ ಉತ್ತಮ ಉದ್ಯೋಗ ಮತ್ತು ಸಂಬಳವನ್ನು ಅರಸಿ ಹೋಗಿ ವಿದೇಶಿಯರಾಗಿ ಸೆಟ್ಲ್ ಆಗ್ತಾ ಇದ್ದಾರೆ. ಭಾರತದಲ್ಲಿ ಭವಿಷ್ಯ ಇಲ್ಲ ಅನ್ನೋದು ಅವರ ಸ್ಪಷ್ಟವಾದಂಥ ಅನಿಸಿಕೆ. ಈಗ ಪ್ರತಿಯೊಂದು ದೇಶದ ಪಾಸ್ಪೋರ್ಟ್ಗಳಿಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗ್ರೇಡ್ ಕೊಡ್ತಾ ಇದ್ದಾರೆ. ಈ ಗ್ಲೋಬಲ್ ಇಂಡೆಕ್ಸ್ನಲ್ಲಿ ಭಾರತದ ಪಾಸ್ಪೋರ್ಟ್ 87ನೇ ಸ್ಥಾನದಲ್ಲಿದೆ. ಭಾರತೀಯರ ಪರ್ಮನೆಂಟ್ ವಲಸೆಗೆ ಇದು ಒಂದು ಕಾರಣ ಆಗಿದೆ. ಭಾರತೀಯರಿಗೆ ವೀಸಾ ಫ್ರೀ ಆಕ್ಸೆಸ್ ಸಿಗೋ ದೇಶಗಳ ಸಂಖ್ಯೆ ಕೇವಲ 60ರಷ್ಟಿದೆ. ಅದೇ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಅಥವಾ ಯುನೈಟೆಡ್ ಕಿಂಗ್ಡಮ್ ದೇಶಗಳ ಪಾಸ್ಪೋರ್ಟ್ ಅನ್ನು ನೀವು ಹೊಂದಿದ್ರೆ 150ಕ್ಕೂ ಹೆಚ್ಚು ದೇಶಗಳಿಗೆ ವೀಸಾ ಫ್ರೀ ಎಂಟ್ರಿ ಇದೆ. ಯಾವ ಕಿರಿಕಿರಿಯೂ ಇಲ್ಲದೆ ಜಗತ್ತಿನ ಯಾವುದೇ ದೇಶಗಳಿಗೆ ನೀವು ಓಡಾಡಬಹುದು. ಮೂರನೆಯ ಮುಖ್ಯ ಅಂಶ ಜೀವನ ಮಟ್ಟ ಮತ್ತು ಮೂಲ ಸೌಲಭ್ಯಗಳ ಕೊರತೆ. ಸ್ವಚ್ಛ ಗಾಳಿ, ಶುದ್ಧ ನೀರು, ವಿಶ್ವಾಸಾರ್ಹ ಸಾರ್ವಜನಿಕ ಸಾರಿಗೆ, ಉತ್ತಮ ಆರೋಗ್ಯ ಸೌಲಭ್ಯ, ಮಕ್ಕಳಿಗೆ ಉತ್ತಮ ಶಿಕ್ಷಣ,
ಸಾಮಾಜಿಕ ಭದ್ರತೆಯ ಯೋಜನೆಗಳು ಮತ್ತು ಒಟ್ಟಾರೆಯಾಗಿ ಜೀವನ ಮಟ್ಟ ಇದು ಭಾರತದಲ್ಲಿ ಸಿಗ್ತಾ ಇಲ್ಲ ಅಂತ ಹೀಗೆ ಪರ್ಮನೆಂಟ್ ಆಗಿ ದೇಶ ತ್ಯಜಿಸಿ ಹೋಗಿರೋರು ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಪರಿಸರ ಮಾಲಿನ್ಯ ತೀವ್ರವಾಗಿ ಹೆಚ್ಚಾಗ್ತಾ ಇದೆ ಅನ್ನೋದು ನಿಜ. ದೇಶದ ರಾಜಧಾನಿ ದೆಹಲಿಯೇ ಇವತ್ತು ಆರೋಗ್ಯವಂತ ಮನುಷ್ಯರ ಆವಾಸ ಸ್ಥಾನವಾಗಿ ಉಳಿದಿಲ್ಲ. ಹಳ್ಳಿಗಾಡಿನಲ್ಲೂ ಕುಡಿಯೋ ನೀರು ಕಲುಷಿತವಾಗಿದೆ. ಕೈಗಾರಿಕಾ ಮಾಲಿನ್ಯದ ಮೇಲೆ ಅಂತೂ ಸರ್ಕಾರಕ್ಕೆ ಯಾವ ನಿಯಂತ್ರಣವೂ ಇಲ್ಲವಾಗಿದೆ. ಕೊನೆಯದಾಗಿ ವಿದೇಶಗಳಿಗೆ ಹೋಗಿ ಅಲ್ಲಿನ ಪ್ರಜೆಗಳಾಗಿ ವಾಸಿಸೋರಿಗೆ ಅಲ್ಲಿ ಮತದಾನದ ಹಕ್ಕು ಕೂಡ ಸುಲಭವಾಗಿ ಸಿಗ್ತಾ ಇದೆ. ಸಾಮಾಜಿಕ ಭದ್ರತೆ ಅಂದರೆ ಆರೋಗ್ಯ, ವಿಮೆ ಸೌಲಭ್ಯ ಇತ್ಯಾದಿ ಎಲ್ಲವೂ ಬಹಳ ಸುಲಭವಾಗಿ ಲಭ್ಯವಾಗ್ತಾ ಇದೆ. ಮಕ್ಕಳಿಗೆ ಭದ್ರತೆ ಇದೆ ಮತ್ತು ಸರ್ಕಾರಿ ಕೆಲಸಗಳು ಕೂಡ ಸಿಗ್ತಾ ಇದೆ. ಭಾರತದಲ್ಲಿ ಡಬಲ್ ಸಿಟಿಜನ್ಶಿಪ್ ಅಂದ್ರೆ ದ್ವಿಪೌರತ್ವ ಪದ್ಧತಿ ಇಲ್ಲ. ಬಹುಶಃ ಈ ಅನುಕೂಲ ಇದ್ದಿದ್ರೆ ಹೀಗೆ ಪರ್ಮನೆಂಟ್ ವಲಸೆ ಹೋದವರಲ್ಲಿ ಕೆಲವರಾದರೂ ಭಾರತದ ಪೌರತ್ವವನ್ನು ಕೂಡ ಉಳಿಸಿಕೊಳ್ತಾ ಇದ್ರು ಅಂತ ನಾವು ಭಾವಿಸಬಹುದು. ಹೀಗೆ ಪರ್ಮನೆಂಟ್ ಆಗಿ ದೇಶ ಬಿಟ್ಟು ಹೋದವರಿಗೆ ಭಾರತ ಸರ್ಕಾರ ಇನ್ನೊಂದು ಸೌಲಭ್ಯ ಕೊಟ್ಟಿದೆ. ಅದು ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಕಾರ್ಡ್. ಈ ಕಾರ್ಡ್ ನೀಡುವ ಮೂಲಕ ಇವರನ್ನ ಓವರ್ಸೀಸ್ ಸಿಟಿಜನ್ಸ್ ಅಂತ ಭಾರತ ಸರ್ಕಾರ ಪರಿಗಣಿಸ್ತದೆ. ವಿದೇಶದಲ್ಲಿ ಪರ್ಮನೆಂಟ್ ಸಿಟಿಜನ್ಸ್ ಪಡೆದವರು ಬಹಳಷ್ಟು ಜನ ಈ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಈ ಕಾರ್ಡ್ ಹೊಂದಿದವರಿಗೆ ಭಾರತಕ್ಕೆ ಲೈಫ್ ಲಾಂಗ್ ವೀಸಾ ಫ್ರೀ ಎಂಟ್ರಿ ಇದೆ. ಜೊತೆಗೆ ಇಲ್ಲಿ ಉದ್ಯೋಗ, ಅಧ್ಯಯನ, ಬಂಡವಾಳ ಹೂಡಿಕೆ ಕೂಡ ಅವರು ಮಾಡಬಹುದು, ಸೈಟ್ಗಳನ್ನು ಖರೀದಿಸಬಹುದು. ಆದರೆ ಈ ಓವರ್ಸೀಸ್ ಇಂಡಿಯನ್ ಸಿಟಿಜನ್ಸ್ಗೆ ಇಲ್ಲಿ ಮತದಾನದ ಹಕ್ಕು ಇರೋದಿಲ್ಲ. ಹಾಗೆಯೇ ಇಲ್ಲಿ ಕೃಷಿ ಭೂಮಿ, ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನು ಖರೀದಿಸಿ ಮಾಡೋ ಹಾಗಿಲ್ಲ. ಸರ್ಕಾರಿ ನೌಕರಿ ಕೂಡ ಸಿಗೋದಿಲ್ಲ. ಹೀಗೆ ವಿದೇಶಕ್ಕೆ ಹೋಗಿ ಅಲ್ಲಿಯ ಸಿಟಿಜನ್ಸ್ ಆಗಿ ಪರ್ಮನೆಂಟ್ ಆಗಿ ನೆಲೆಸಿದವರಲ್ಲಿ ಹಲವರು ತಮ್ಮ ನಿರ್ಧಾರಕ್ಕೆ ಇಳಿ ವಯಸ್ಸಿನಲ್ಲಿ ಭಾವುಕ ವಿಷಾದವನ್ನು ವ್ಯಕ್ತಪಡಿಸುವುದು ಇದೆ. ಆದರೆ ನಾವು ಜಗತ್ತಿನ ಯಾವ ದೇಶದಲ್ಲಿ ಬೇಕಾದರೂ ಸುಲಭವಾಗಿ ಓಡಾಡಬಹುದು, ಭಾರತಕ್ಕೂ ಸುಲಭವಾಗಿ ಹೋಗಿ ಬರಬಹುದು ಅಂತ ಇವರಲ್ಲಿ ಹೆಚ್ಚಿನವರು ಹೇಳ್ತಾ ಇದ್ದಾರೆ. ಭಾರತ ದೇಶದ ಬಗ್ಗೆ ಭ್ರಮ ನಿರಸನ ಹೊಂದಿ ಹೀಗೆ ಹೋದವರು ಕಡಿಮೆಯೇ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಔದ್ಯೋಗಿಕ ಸ್ಕಿಲ್ ಹೊಂದಿದ ವಿದ್ಯಾವಂತ ಭಾರತೀಯರು ದೇಶದ ಸ್ಥಿತಿಗತಿಯ ಬಗ್ಗೆ ಭ್ರಮ ನಿರಸನ ಹೊಂದ್ತಾ ಇದ್ದಾರೆ ಅನ್ನೋದು ಸುಳ್ಳಲ್ಲ. ಇಲ್ಲಿಯ ಅನಗತ್ಯ ರಾಜಕೀಯ ಮತ್ತು ಸರ್ಕಾರಗಳ ಆಡಳಿತ ವೈಫಲ್ಯದಿಂದ ಯುವ ಜನರು ರೋಸಿ ಹೋಗಿದ್ದಾರೆ ಅನ್ನೋದು ಕೂಡ ನಿಜ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಹೀಗೆ ವಿದೇಶಕ್ಕೆ ಹೋದವರು ದೇಶದಲ್ಲೇ ಉಳಿದಿರುವಂತಹ ಸಂಬಂಧಿಕರಿಗೆ ಮತ್ತು ಕೆಲವು ಸಂಘ ಸಂಸ್ಥೆಗಳಿಗೆ ಹಣ ಕಳಿಸೋದು ಮಾತ್ರ ನಿರಂತರವಾಗಿ ನಡೆದಿದೆ. ಹೀಗೆ ಭಾರತ ತ್ಯಜಿಸಿ ಪರ್ಮನೆಂಟ್ ಆಗಿ ವಿದೇಶಗಳಿಗೆ ಹೋದವರಿಂದ 2023 ಒಂದೇ ವರ್ಷದಲ್ಲಿ $125 ಶತಕೋಟಿ ಹಣ ಭಾರತಕ್ಕೆ ಬಂದಿದೆ ಅಂತ ಕೂಡ ಸರ್ಕಾರದ ಅಂಕಿಅಂಶ ಹೇಳ್ತಾ ಇದೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.